ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನತ್ತೆ ಫುಲ್ ರೆಡಿ ಆಗ್ಬಿಟ್ಟಿದ್ದೀರಾ? ತನು, ನಾನು ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬರ್ತೀನಮ್ಮ. ಏನತ್ತೆ ಸಡನ್ ಆಗಿ? ಒಂದು ಅರ್ಜೆಂಟ್ ಕೆಲಸ ಇದೆ, ಬೇಗ ಬಂದ್ಬಿಡ್ತೀನಿ. ಮತ್ತೆ ಮಾವ ಕೇಳಿದ್ರೆ? ಮಾವ ಕೇಳಿದ್ರೆ ಅತ್ತೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳ್ಬಿಡು. ನಾನು ಬರೋದು ಸ್ವಲ್ಪ ಲೇಟ್ ಆದರೂ ಸ್ವಲ್ಪ ನೋಡ್ಕೊಳ್ಳಮ್ಮ. ಸರಿ ಅತ್ತೆ. ಚಂದನ, ನೀನು ಅಷ್ಟೇ, ಅವ್ರು ಏನಾದರೂ ಕೇಳಿದ್ರೆ ಇದನ್ನೇ ಹೇಳ್ಬಿಡು. ಸರಿಮ್ಮ. ಏನದು? ಇದು ಕಾಫಿ ಅಮ್ಮ, ಸರ್ ಕೇಳಿದ್ರು. ಹೌದಾ ತನು, ಅದನ್ನು ನೀನು ತೊಗೊಂಡೋಗಿ ಕೊಟ್ಬಿಟ್ಟು ಬಾ. ಸರಿ ಅತ್ತೆ. ಚಂದನ, ಬಾಯಿಲಿ ನೋಡು, ನಾನು ಬರೋವರೆಗೂ ನಿನ್ನ ಮನೆಯಿಂದ ಆಚೆ ಎಲ್ಲೂ ಹೋಗ್ಬೇಡ. ಯಾಕಮ್ಮ? ನಾನು ಹೇಳ್ದಷ್ಟು ಮಾಡು, ಮನೇಲೇ ಇರೋ. ಅಲ್ಲ, ಏನಾದರೂ ತೊಂದರೆನಾ? ತೊಂದರೆ ಏನೂ ಇಲ್ಲಮ್ಮ. ಹಾಗೆ ವಿಶ್ವನ್ಗೂ ಹೇಳ್ಬಿಡು, ನಾನು ಹೇಳಿದೆ ಅಂತಲೇ ಹೇಳು, ಅವನು ಮನೇಲಿರಕ್ಕೆ ಹೇಳು. ಸರಿಮ್ಮ. ನಾನು ಬೇಗ ಬಂದ್ಬಿಡ್ತೀನಿ. ಬರಲಾ? ಯಾಕಮ್ಮ ಹೀಗೆ ಹೇಳ್ಬಿಟ್ಟು ಹೋದ್ರು? ಗೊತ್ತಾಗ್ತಿಲ್ವಲ್ಲ. ಎಲ್ಲಿ ಹೋಗಿದ್ದೆ? ಇಲ್ಲೇ ಹೊರಗಡೆ ಹೋಗಿದ್ದೆ. ಏನು, ನಮ್ಮಪ್ಪ ತುಂಬ ಚೆನ್ನಾಗಿ ಬೈದ್ರಂತೆ, ಹೇಳೇ ಇಲ್ಲ? ಅದು ಬೈದಿದ್ದು ಅಂದರೆ ಅಲ್ಲ ಹರಿ, ಎಲ್ರ ಹತ್ರ ಈ ಥರ ಬೈಸ್ಕೊತಿರ್ತಿಲ್ಲ, ನಿನ್ಗೇನೋ ಅನ್ಸಲ್ವಾ? ಒಳ್ಳೆ ಕತೆ ಆಯ್ತಲ್ಲ. ನಾನೇನು ಅವನ ಹತ್ರ ದುಡ್ಡು ಇಸ್ಕೋಬೇಕು ಅಂತ ಹೋಗಿರಲಿಲ್ಲ. ಅವನು ಮಾವನ ಹತ್ರ ಇಸ್ಕೊಂಡಿರೋ ದುಡ್ಡನ್ನು ಅವನ ಹತ್ರ ವಸೂಲಿ ಮಾಡಿ ವಾಪಸ್ಸು ಮಾವನಿಗೆ ತಂದ್ಕೊಡ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಸಿದ್ದು ಮತ್ತು ಭಾವನಕ್ಕ ಮಧ್ಯೆ ಇವನು ಬರ್ತಾನೆ ಅಂತ ನನಗೇನು ಗೊತ್ತಿತ್ತು? ಇಲ್ಲ ಸರಿ, ಹೀಗಾಗೋಯ್ತು. ಅಲ್ಲ ಬೇಬಿ, ನೀನೇ ಹೇಳು, ನಾನು ಯಾವತ್ತಾದರೂ ಈ ಥರ ಕಿತ್ತೋಗಿರೋ ಕೆಲಸನ ದುಡ್ಡುಗೋಸ್ಕರ ಮಾಡಿದ್ದೀನಾ? ಇಲ್ಲ ತಾನೇ? ಅರೆ, ಇನ್ನೂ ನನ್ನ ಮೇಲೆ ಡೌಟ್ ಪಡ್ತಿದ್ಯಲ್ಲ ಬೇಬಿ. ನೀನಲ್ದಿರ ಇನ್ಯಾರು ನಂಬ್ತಾರೆ ಹೇಳಿ ನನ್ನನ್ನು? ನಿನಗೆ ಅಂತ ಸ್ವೀಟು, ಹೂವು, ಆಮೇಲೆ ನಿನಗೆ ಇಷ್ಟವಾಗಿರೋ ಸ್ಟ್ರಾಬೆರಿ ಕೇಕು ತಿನ್ನ. ಏನಿದೆಲ್ಲ ಇಂಪ್ರೆಸ್ ಮಾಡಕ್ಕೆ ತಂದ್ಯಾ ಅಥವಾ ಲಂಚ ಕೊಟ್ಟು ನನ್ನನ್ನು ಪೂಸಿ ಮಾಡಿ? ಬೇಬಿ ಪ್ಲೀಸ್, ಪ್ರೀತಿಯಿಂದನೇ ತಂದಿರೋದು, ನೀನು ಕೋಪಿಸ್ಕೊಂಡಿದ್ಯಾ ಅಂತ ಅಲ್ಲ. ಏನು ಬೇಬಿ ನೀನು? ಹರಿ, ನೀನು ಏನೇ ಮಾಡಿದ್ರು ಏನೇ ಹೇಳಿದ್ರು ನೀನು ಮಾಡಿದ ತಪ್ಪು, ನಿಮ್ಮ ಅಣ್ಣ ಮಾಡಿದ್ದು ತಪ್ಪು, ಅದಕ್ಕೆ ಯಾವುದೇ ಕಾರಣಕ್ಕೂ ಕ್ಷಮೆ ಇಲ್ಲ, ನಂಗೆ ಕ್ಷಮಿಸೋದಿಲ್ಲ ಅಷ್ಟೇ. ಅಲ್ಲ ಬೇಬಿ, ಅವ್ನು ಮಾಡಿರೋ ತಪ್ಪಿಗೆ ನನಗೆ ಶಿಕ್ಷೆ ಕೊಡ್ತಾ ಇದೆಯಲ್ಲ ನೀನು? ಅಲ್ಲ, ಸಿದ್ದು ಮತ್ತು ಭಾವನ ಅಕ್ಕನ ಮಧ್ಯೆ ನಾನು ಹೋದ್ನ ಅವರಿಬ್ಬರನ್ನ ದೂರ ಮಾಡಬೇಕು ಅಂತ? ಇಲ್ಲ ತಾನೇ? ಅವ್ನು ತಾನೇ ಹೋಗಿದ್ದು, ನನ್ನ ಮೇಲೆ ಎಗರಾಡ್ತಿದ್ಯಲ್ಲ. ಸರಿ, ನೀನೇ ಹೇಳ್ಬಿಡಿ ಏನು ಮಾಡಬೇಕು ಅಂತ. ನೀನು ಬದಲಾಗ್ತೀಯಾ ಅಂತ ಅಂದ್ಕೊಂಡೆ. ಇಲ್ಲ, ನೀನು ಯಾವುದೇ ಕಾರಣಕ್ಕೂ ಬದಲಾಗಲ್ಲ, ಇದೇ ಥರ ಇರ್ತೀಯ. ಅಲ್ಲ ಬೇಬಿ, ಏನಪ್ಪ ಮಾಡಲಿ ಈಗ? ಇವಳನ್ನು ಹೇಗೆ ಕನ್ವಿನ್ಸ್ ಮಾಡೋದು? ಲಕ್ಷ್ಮೀ ನಿವಾಸ ಲಕ್ಷ್ಮೀ